ಜೈ ಭಾರತ್ ವಂದೇ ಮಾತರಂ. ದೇಶದ ರಕ್ಷಣೆಯಲ್ಲಿ ಸೈನಿಕರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಈಗ ಅದೇ ವಿಚಾರದಲ್ಲಿ ಒಂದು ಕಾಂಟ್ರವರ್ಷನ್ ಶುರುವಾಗಿದೆ. ಅದೇನೆಂದರೆ ಅಗ್ನಿವೀರರ್ಗಳಿಗೆ ಪರಿಹಾರ ಸಿಗ್ತಿಲ್ಲ ಅಂತ. ಹಾಗಾದರೆ ಅಗ್ನಿವೀರರಿಗೆ ಸಿಗದ ಯಾವ ಸೌಲಭ್ಯಗಳು ಸಾಮಾನ್ಯ ಸೈನಿಕರಿಗೆ ಸಿಗುತ್ತದೆ? ಇವರಿಬ್ಬರ ನಡುವಿನ ವ್ಯತ್ಯಾಸವೇನು? ಬನ್ನಿ ಒಂದು ತಿಳ್ಕೊಳ್ಳುವ ಸಣ್ಣ ಪ್ರಯತ್ನ ಪಡೋಣ. ಇತ್ತೀಚೆಗೆ ಹುತಾತ್ಮರಾದ ಅಗ್ನಿವೀರ ಸೈನಿಕ ಅವರಿಗೆ ಪರಿಹಾರ ಸಿಕ್ಕಲಿಲ್ಲ ಅಂತ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದರು. ಇದಕ್ಕೆ ಉತ್ತರ ನೀಡಿದ ಕೇಂದ್ರ ಸರ್ಕಾರ ಹಾಗೂ ಭಾರತೀಯ ಸೇನೆ ಇದನ್ನು ನಿರಾಕರಿಸಿದ್ದಾರೆ. ಅವರ ಕುಟುಂಬಕ್ಕೆ ಸಾಕಷ್ಟು ಹಣ ಬಂದಿದೆ ಅಂತ ಹೇಳಿದ್ದಾರೆ. ಈ ಕಾಂಟ್ರವರ್ಸಿ ಇನ್ನೂ ಕೂಡ ಮುಗಿದಿಲ್ಲ. ಈಗಲೂ ಕೂಡ ಮಾತಿನ ಚಕಮಕಿ ನಡೆಯುತ್ತಲೇ ಇದೆ. ಇಲ್ಲಿ ಸಾಮಾನ್ಯ ಸೈನಿಕರು ಮತ್ತು ಅಗ್ನಿವೀರರನ್ನು ಕೆಲವು ವರ್ಗಗಳಾಗಿ ವಿಂಗಡಿಸಲಾಗಿದೆ. ಸಾಮಾನ್ಯ ವರ್ಗದ ಸೈನಿಕರು ಎ ಇಂದ ಈವರೆಗೆ 5 ವಿಭಾಗಗಳನ್ನಾಗಿಸಿದ್ದಾರೆ. ಆದರೆ ಅಗ್ನಿವೀರರನ್ನು XYZಗಳಲ್ಲೇ ಇರಿಸಲಾಗಿದೆ. ಇಲ್ಲಿ ಎ ಅಂದರೆ ಸೈನಿಕರು ಮತ್ತು X ಅಂದರೆ ಅಗ್ನಿವೀರರು. ಇಲ್ಲಿ ಮಿಲಿಟರಿ ಸೇವೆಯಿಂದ ಉಂಟಾಗುವ ಸಾವುಗಳನ್ನು ಬಿ ಮತ್ತು ಸಿಗಳಲ್ಲಿ ಸೈನಿಕರಿಗೆ ವರ್ಗೀಕರಿಸಲಾಗಿದೆ. ಆದರೆ ಅಗ್ನಿವೀರರಿಗೆ ವೈ ಕೆಟಗರಿಯಲ್ಲಿ ಮಾತ್ರ ಒಂದೇ ಕೆಟಗರಿಯಲ್ಲಿ ವರ್ಗೀಕರಿಸಲಾಗಿದೆ. ಇನ್ನು ಸಾಮಾನ್ಯ ಸೈನಿಕರ ಸೇನಾ ಸಮೂಹ ವಿಮಾ ನಿಧಿಗೆ ಕೇಂದ್ರ ಸರ್ಕಾರವು ಪ್ರತಿ ತಿಂಗಳು 5,000 ರೂಪಾಯಿ ಜಮೆ ಮಾಡುತ್ತದೆ. ಇದರೊಂದಿಗೆ ಬ್ಯಾಂಕ್ಗಳು 50 ಲಕ್ಷ ರೂಪಾಯಿವರೆಗೆ ವಿಮೆ ಕೊಡುತ್ತದೆ. ಮತ್ತೊಂದೆಡೆ ಅಗ್ನಿವೀರರಿಗೆ 48 ಲಕ್ಷ ತನಕ ವಿಮೆ ಹೊಂದಿರುತ್ತಾರೆ. ಆದರೆ ಈ ಸೌಲಭ್ಯದ ಪ್ರೀಮಿಯಂ ಕೂಡ ಸರ್ಕಾರ ಪಾವತಿಸುತ್ತದೆ. ಒಂದು ವೇಳೆ ಆಪರೇಷನ್ ಸಮಯದಲ್ಲಿ ಮೃತಪಟ್ಟರೆ ಇಬ್ಬರ ಕುಟುಂಬಗಳಿಗೂ ಕೂಡ ಮೊತ್ತ ಸಿಗುತ್ತದೆ. ಇನ್ನು ಕರ್ತವ್ಯ ಸಮಯದಲ್ಲಿ ಪ್ರಾಣ ಕಳೆದುಕೊಳ್ಳುವ ಅಗ್ನಿವೀರರಿಗೆ 44 ಲಕ್ಷ ಎಕ್ಸ್ ಗ್ರೇಷಿಯಾ ಮೊತ್ತವನ್ನು ನೀಡಲಾಗುತ್ತದೆ. ಇನ್ನು ಸಾಮಾನ್ಯ ಸೈನಿಕರಿಗೆ ಈ ಎಕ್ಸ್ ಗ್ರೇಷಿಯಾ ಮೊತ್ತವು 25 ಲಕ್ಷದಿಂದ 45 ಲಕ್ಷದವರೆಗೆ ಇರುತ್ತದೆ. ಈ ಮೊತ್ತವು ಅಪಘಾತದ ಪ್ರಕರಣವನ್ನು ಅವಲಂಬಿಸಿರುತ್ತದೆ. ಇನ್ನು ರಾಜ್ಯಗಳ ಬಗ್ಗೆ ಮಾತನಾಡುವುದಾದರೆ, ದೇಶಕ್ಕಾಗಿ ಪ್ರಾಣ ಕಳೆದುಕೊಳ್ಳುವ ಅಥವಾ ಗಾಯಗೊಂಡ ಸೈನಿಕರಿಗೆ 1 ಲಕ್ಷದಿಂದ 1 ಕೋಟಿವರೆಗೆ ಎಕ್ಸ್ ಗ್ರೇಷಿಯಾವನ್ನು ನೀಡುತ್ತಾರೆ. ಇನ್ನು ಕಾರ್ಯಾಚರಣೆ ವೇಳೆ ಮೃತಪಟ್ಟರೆ ಅಗ್ನಿವೀರ್ ಹಾಗೂ ಸೈನಿಕರೊಬ್ಬರಿಗೂ ಪ್ರತ್ಯೇಕವಾಗಿ 8 ಲಕ್ಷ ರು ಸಿಗುತ್ತದೆ. ಅಥವಾ ಬೇರೆ ಕಾರಣದಿಂದ ಮೃತಪಟ್ಟರೆ 2.5 ಲಕ್ಷ ಸಿಗುತ್ತದೆ. ಇನ್ನು ಅಗ್ನಿವೀರರಿಗೆ ಪ್ರತ್ಯೇಕ ಯೋಜನೆ ಇದೆ. ಅದೇನೆಂದರೆ ಸೇವಾ ನಿಧಿ. ಇನ್ನು ಅಗ್ನಿವೀರರು ಸಾಯದಿರುವರು ಅಂದರೆ ಅವರ ಕುಟುಂಬಗಳು ಮರಣದ ದಿನಾಂಕದವರೆಗೆ ಸಂಗ್ರಹಿಸಿದ ಮೊತ್ತವನ್ನು ಸರ್ಕಾರದ ಕೊಡುಗೆ ಮತ್ತು ಬಡ್ಡಿಯೊಂದಿಗೆ ಪಡೆಯುತ್ತಾರೆ. ಆದರೆ ಕಾರ್ಯಾಚರಣೆ ಅಥವಾ ಕರ್ತವ್ಯ ಸಮಯದಲ್ಲಿ ಮರಣ ಹೊಂದಿದರೆ ಅವರ ಕುಟುಂಬಗಳು ಅಗ್ನಿವೀರ್ ಸಂಪೂರ್ಣ ಅಧಿಕಾರಾವಧಿಯಲ್ಲಿ ಅಂದರೆ 4 ವರ್ಷದವರೆಗೆ ಸಂಬಳ ಮತ್ತು ಸೇವಾ ನಿಧಿಯನ್ನು ಪಡೆಯುತ್ತಾರೆ. ಇನ್ನು ಸಾಮಾನ್ಯ ಸೈನಿಕರಿಗೆ ಗ್ರ್ಯಾಚ್ಯುಟಿ ಮತ್ತು ಮಾಸಿಕ ಕುಟುಂಬ ಪಿಂಚಣಿಯಂತಹ ವಿಭಿನ್ನ ಯೋಜನೆಗಳಿವೆ. ಇದು ದೊಡ್ಡ ಮೊತ್ತ. ಮಿಲಿಟರಿ ಕಾರಣದಿಂದ ಸಾಯದ ಸೈನಿಕರ ಸಂಬಂಧಿಕರು ತಮ್ಮ ಕೊನೆಯ ಸಂಬಳದ 50% ಮೊತ್ತವನ್ನು 10 ವರ್ಷದವರೆಗೆ ಪಡೆಯುತ್ತಾರೆ. ಅದರ ನಂತರ ಇದು 30%ಕ್ಕೆ ಕಡಿಮೆ ಆಗುತ್ತದೆ. ಇನ್ನು ಮಿಲಿಟರಿ ಸೇವೆಯಿಂದ ಅಥವಾ ಅದಕ್ಕೆ ಸಂಬಂಧಿಸಿದ ಯಾವುದೇ ಕಾರಣದಿಂದ ಅಪಘಾತ ಸಂಭವಿಸಿದರೆ ವಿಶೇಷ ಕುಟುಂಬ ಪಿಂಚಣಿ ಅನ್ವಯಿಸುತ್ತದೆ. ಇದು ಸೈನಿಕನ ಕೊನೆಯ ಸಂಬಳದ 60%ರಷ್ಟಾಗಿದೆ. ಇನ್ನು ಕಾರ್ಯಾಚರಣೆ ಸಮಯದಲ್ಲಿ ಸಾವಿನ ಸಂದರ್ಭದಲ್ಲಿ ಕೊನೆಯ ಸಂಬಳದ 100% ಸಂಪೂರ್ಣ ಸಂಬಳವನ್ನು ಪಿಂಚಣಿಯಾಗಿ ಪಡೆಯಲಾಗುತ್ತದೆ. ಇದು ತೆರಿಗೆ ಮುಕ್ತವಾಗಿದೆ. ಇನ್ನು ಸೈನಿಕರಿಗೆ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದರೆ ಅವರ ಮಕ್ಕಳಿಗೆ ಶಿಕ್ಷಣ ಭತ್ಯೆ ಸಿಗುತ್ತದೆ. ಇದು ಶುಲ್ಕ ಮತ್ತು ಪುಸ್ತಕಗಳ ವೆಚ್ಚಕ್ಕೆ ಸಮಾನವಾಗಿರುತ್ತದೆ ಮತ್ತು ಕಾಲೇಜ್, ಹಾಸ್ಟೆಲ್, ಉಡುಗೆಗೆ ಪ್ರಯಾಣಿಸುವ ವೆಚ್ಚವನ್ನು ಕೂಡ ಒಳಗೊಂಡಿರುತ್ತದೆ. ಇನ್ನು ಸೈನಿಕರ ಮಕ್ಕಳು ಮೊದಲಿನಿಂದ ವೃತ್ತಿಪರ ಕೋರ್ಸ್ಗಳಿಗೆ ವಾರ್ಷಿಕ 10,000ಗಳಿಂದ 50,000ವರೆಗೆ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಾರೆ. ಇನ್ನು ವೃತ್ತಿಪರ ಕೋರ್ಸ್ಗೆ ವರ್ಷಕ್ಕೆ 20ರಿಂದ 50,000 ತನಕ ಇರುತ್ತದೆ. ಇನ್ನು ಅವರ ಕುಟುಂಬವು ಮಾಜಿ ಸೈನಿಕರ ಕೊಡುಗೆ ಆರೋಗ್ಯ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲದೆ ಪ್ಯಾನೆಲ್ ಒಳಪಟ್ಟಿರುವ ಖಾಸಗಿ ಆಸ್ಪತ್ರೆಗಳು ಇದರಲ್ಲಿ ಸೇರಿದ್ದು ಉತ್ತಮ ಚಿಕಿತ್ಸೆ ನೀಡಬಹುದಾಗಿದೆ. ಈ ಸೌಲಭ್ಯಗಳು ಅಗ್ನಿವೀರರಿಗೆ ಸಿಗುವುದಿಲ್ಲ. ಇನ್ನು ಅಗ್ನಿವೀರ್ ಇದು ಯುವ ಜನರನ್ನು ರಕ್ಷಣೆಯೊಂದಿಗೆ ಸಂಪರ್ಕಿಸಲು ಅಲ್ಪಾವಧಿಯ ಯೋಜನೆಯಾಗಿದೆ. ಸೈನ್ಯ, ವಾಯುಪಡೆ ಮತ್ತು ನೌಕಾಪಡೆ ಯೋಜನೆಯಡಿಯಲ್ಲಿ ನೇಮಕಗೊಂಡ ಸೈನಿಕರನ್ನು ಹೆಸರಿಸಲಾಗುತ್ತದೆ. ಇವರನ್ನು ಅಗ್ನಿವೀರ್ ಎಂದು ಕರೆಯಲಾಗುತ್ತದೆ.
ಇದರಲ್ಲಿ ಸೈನಿಕರು 4 ವರ್ಷಕ್ಕೆ ನೇಮಕಗೊಳ್ಳುತ್ತಾರೆ. ಮುಂದಿನ 4 ವರ್ಷಗಳ ಕಾಲ ವಿಸ್ತರಣೆಯನ್ನು ಪಡೆಯಬಹುದು. ಸೇವೆಯನ್ನು ಪೂರ್ಣಗೊಳಿಸಿದ ನಂತರ 25% ಅಗ್ನಿವೀರರನ್ನು ಸಾಮಾನ್ಯ ಸೈನ್ಯಕ್ಕೆ ತೆಗೆದುಕೊಳ್ಳಲಾಗುತ್ತದೆ. ಉಳಿದ 75 ಸೈನಿಕರನ್ನು ದೊಡ್ಡ ಮೊತ್ತದ ಜೊತೆಗೆ ಹಾಗೂ ಕೌಶಲ್ಯ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಇದರಿಂದ ಅವರು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೊಸ ಉದ್ಯೋಗವನ್ನು ಪಡೆಯಬಹುದು.